Press the bell icon on the YouTube app and never miss another update. Hello students, let's continue our discussion in the lesson fraction. In previous class we discussed the exercise 7.3 up to 6th question, isn't it? So let's continue our 7th question, page number 15. Reduce the following fractions to simplest form. Simplest form ಮಾಡ್ರಿ ಅಂತ ಹೇಳಿದ್ದಾರೆ. I already told you simplify ಅಂದರೆ reduce ಅಂದರೆ ಏನು ಮಾಡಬೇಕು, ನಾವು ಡಿವೈಡ್ ಮಾಡಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಸೇಮ್ ನಂಬರಿಂದ ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತಲ್ಲ ಅದನ್ನ ನಾವೇನು ಹೇಳ್ತೀವಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸಲ್ಲಿ ಸೇಮ್ ಫ್ಯಾಕ್ಟರ್ಸ್ ಇರಬಾರ್ದು, ಆ ಥರ ನಾವು ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ 7th equation. So what is equation? 48 and 60 ಹೆಂಗೆ ರೆಡ್ಯೂಸ್ ಮಾಡ್ತೀರಾ ಅಂತ. ಸಿ ಇದು 2 ಇಂದನೂ ಹೋಗುತ್ತೆ, 4 ಇಂದನೂ ಹೋಗುತ್ತೆ, 6 ಇಂದನೂ ಹೋಗುತ್ತೆ. ಸಿ 48 and 60, 6 8s 48 and 6 10s 60, 6 ಇಂದನೂ ಹೋಗುತ್ತೆ. ಫಸ್ಟು ಇವೆರಡು ಯಾವ್ಯಾವ ಟೇಬಲಿಂದ ಹೋಗುತ್ತೆ ಬರ್ಕೊಳ್ಳಿ. 1 ಇಂದ ಹೋಗುತ್ತೆ, 2 ಇಂದ ಹೋಗುತ್ತೆ, 4 ಇಂದನೂ ಹೋಗುತ್ತೆ, 3 ಇಂದನೂ ಹೋಗುತ್ತೆ. ಈ ಎರಡೂ ನಂಬರ್ಸ್ ಎಲ್ಲದರಿಂದನೂ ಹೋಗುತ್ತೆ. ಸೊ 6 and 12. ಬಟ್ ನಾವೇನು ಮಾಡ್ತೀವಿ, 12ನ ಚೂಸ್ ಮಾಡ್ಕೊಳ್ತೀವಿ. ಯಾಕೆ 12ನ ಚೂಸ್ ಮಾಡ್ಕೊಳ್ತೀವಿ ಅಂದರೆ 12ನ ಯೂಸ್ ಮಾಡಿದರೆ ಓನ್ಲಿ 1 ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಸೊ ವಿ ವಿಲ್ ಚೂಸ್ 12. ಫ್ಯಾಕ್ಟರ್ಸ್ ಬರೆಯೋದು ಗೊತ್ತಿದೆ ಅಲ್ವಾ, ಅದೇ ಥರನೇ ಇದು ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿ. ಸೊ ಲೆಟ್ಸ್ ಟೇಕ್ 12. 12 4s 48 ಆ್ಯಂಡ್ 12 5s 50, 12 5s 60. ಇಲ್ಲಿ ಯಾಕೆ 4 ಗೊತ್ತಾಯ್ತದ? 12 48ನ 12ಇಂದ ಡಿವೈಡ್ ಮಾಡಿರಿ. 12 4s 48 ಆ್ಯಂಡ್ 12 5s 60. ನೆಕ್ಸ್ಟ್ ಬಿ 150 ಡಿವೈಡೆಡ್ ಬೈ 60. ಇಲ್ಲೇನಾಗುತ್ತೆ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಲಿ ಝೀರೋಸ್ ಇದ್ದರೆ, ಸೇಮ್ ನಂಬರ್ ಆಫ್ ಝೀರೋಸ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ 0 ಇಲ್ಲಿ 0 ಕ್ಯಾನ್ಸಲ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ ಈಸ್ 15 by 6. 15 and 6 ಯಾವ ಒಂದೇ ಟೇಬಲಿಂದ ಡಿವೈಡ್ ಆಗುತ್ತೆ ಅಂದರೆ ವಿ ವಿಲ್ ಟೇಕ್ ಇಟ್ ಆ್ಯಸ್ 3. 3ನಲ್ಲಿ 15 ಬರುತ್ತೆ, 6 ಬರುತ್ತೆ. ಸೊ 3 5s 15 ಆ್ಯಂಡ್ 3 2s 6. ಆನ್ಸರ್ ಈಸ್ 5 by 2. ನೆಕ್ಸ್ಟ್ ವಿ ಹ್ಯಾವ್ 84 ಆ್ಯಂಡ್ ಟೇಬಲ್ಸ್ ಚೆನ್ನಾಗಿ ಬಂದರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. 84 ಆ್ಯಂಡ್ 98 ಯು ಹ್ಯಾವ್ ಟು ಥಿಂಕ್. ಕ್ವೆಶನ್ ಕೊಟ್ಟ ತಕ್ಷಣ ಇದು ಯಾವ್ಯಾವ ನಂಬರಿಂದ ಹೋಗುತ್ತೆ ಅಂತ ನೀವೇ ಥಿಂಕ್ ಮಾಡ್ತಾ ಹೋಗಬೇಕು. ಸೊ 84 ಆ್ಯಂಡ್ 98ನ ಯಾವುದರಿಂದ ಡಿವೈಡ್ ಮಾಡ್ಬೋದು ಅಂದರೆ ದಟ್ ಈಸ್ 14. 14ಇಂದ ಡಿವೈಡ್ ಮಾಡ್ಬೋದು. ಸೊ 14 ಎಷ್ಟ ನಿಮಗೆ 84 ಬರುತ್ತೆ, 14 6 84. ಸಿಮಿಲರ್ಲಿ 14 7s 98. ಟೇಬಲ್ಸ್ ಕರೆಕ್ಟಾಗಿ ಬಂತು ಅಂದರೆ ನೀವು ಈಸಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಲೆಟ್ಸ್ ಸೇ ಟೇಕ್ ಡಿ ಆ್ಯಂಡ್ ಇ. by 52. ಅಗೇನ್ ಎರಡು ಯಾವ ಟೇಬಲಿಂದ ಹೋಗುತ್ತೆ, 12ಅಲ್ಲಿ ಹೋಗುತ್ತೆ, ಚೆಕ್ ಮಾಡಿರಿ. 12ಅಲ್ಲಿ ಸಬ್ಟ್ರ್ಯಾಕ್ಟ್ ಆಗಲ್ಲ. ಸೊ 4ಇಂದ ಡಿವೈಡ್ ಮಾಡ್ಬೋದು ನೀವು. 4 3s 12, 4 3s 12. 52ನ 4ಇಂದ ಡಿವೈಡ್ ಮಾಡಿ ನೋಡಿರಿ ಎಷ್ಟು ಬರುತ್ತೆ. 4 1s 4, 4 3s 12 ಅಂದರೆ 13 4s 52 ಬರುತ್ತೆ ಅಲ್ವಾ. ಅದೇ ಥರನೇ 4 13s is also a 52. 52ನ 4ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬಂತು, 13. ಸೊ 3 by 13 is the answer. Next E 7 by 28. 7 by 28 ಅಂದರೆ
7 and 28 ಬೋತ್ 7 ಇಂದಾನೇ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಡಿವೈಡ್ 7 1s are 7, 7 4s are 28. So answer is 1/4, isn't it? So let's take 8th question. Ramesh had 20 pencils, Sheelu had 50 pencils, and Jamal has 80 pencils. After 4 months, Ramesh used up 10 pencils, Sheelu used up 25 pencils, and Jamal used up 40 pencils. What fraction did each use up? Check if each has used up an equal fraction of her or his pencil. I'll explain now. 8th question. Ramesh had 20 pencils. Ramesh ಅನ್ನೋನ ಹತ್ರ 20 pencils ಇದೆ. ಶೀಲು ಹತ್ರ 50 pencils ಇದೆ. ಜಮಾಲ್ ಹತ್ರ ಎಷ್ಟಿದೆ? 80 pencils ಇದೆ. ಸೊ ಯಾರ್ಯಾರ ಹತ್ರ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ. ಆಫ್ಟರ್ 4 months ಅಂದರೆ 4 months ಆದಮೇಲೆ ರಮೇಶ್ ಯೂಸ್ಡ್ ಅಪ್ 10 pencils. ಅವನ ಹತ್ರ ಇರೋದೆಷ್ಟು? 20 pencils. ಯೂಸ್ ಮಾಡಿರೋದು ಎಷ್ಟು? 10. ಅದೇ ಥರ ಶೀಲು ಹತ್ರ ಎಷ್ಟಿದೆ? 50 pencils ಆಲ್ರೆಡಿ ಇದೆ, ಆದರೆ ಅವಳು ಯೂಸ್ ಮಾಡಿರೋದು ಎಷ್ಟು? 25 pencils. ಆ್ಯಂಡ್ ಜಮಾಲ್ ಯೂಸ್ಡ್ ಅಪ್ 40 pencils. ಜಮಾಲ್ ಹತ್ರ 80 pencils ಇದೆ, ಅವನು ಯೂಸ್ ಮಾಡಿರೋದು 40 pencilsನ ಯೂಸ್ ಮಾಡಿದ್ದಾನೆ. ವಾಟ್ ಫ್ರ್ಯಾಕ್ಷನ್ ಡಿಡ್ ಈಚ್ ಯೂಸ್ ಅಪ್? ಫ್ರ್ಯಾಕ್ಷನ್ ಬರೆಯೋಕೆ ಹೇಳಿದ್ದಾರೆ. ಫ್ರ್ಯಾಕ್ಷನ್ ಹೆಂಗೆ ಬರಿತೀರಿ? ಡಿನಾಮಿನೇಟರಲ್ಲಿ ಟೋಟಲ್ ಪೆನ್ಸಿಲ್ಸ್ನ ಬರಿತೀರಿ, ನ್ಯೂಮರೇಟರ್ಲಿ ಯೂಸ್ಡ್ ಅಪ್ ಪೆನ್ಸಿಲ್ಸ್ನ ಬರಿತೀರಿ. ಆ ಥರ ನೀವು ಪ್ರತಿಯೊಬ್ಬರದ್ದು ಫ್ರ್ಯಾಕ್ಷನ್ನ ಬರೀತಾ ಹೋಗಬೇಕು. ಆ್ಯಂಡ್ ಚೆಕ್ ಈಚ್ ಯೂಸ್ಡ್ ಅಪ್ ಆ್ಯಂಡ್ ಈಕ್ವಲ್ ಫ್ರ್ಯಾಕ್ಷನ್. ಎಲ್ಲರೂ ಈಕ್ವಲ್ ಫ್ರ್ಯಾಕ್ಷನಲ್ಲೇ ಯೂಸ್ ಮಾಡಿದಾರೆ, ಚೆಕ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ರೈಟ್ ದ ಫ್ರ್ಯಾಕ್ಷನ್ ಫಸ್ಟ್. ಆಫ್ಟರ್ ದಟ್ ವಿ ಕ್ಯಾನ್ ಈಸಿಲಿ ಚೆಕ್. ದಟ್ ಈಸ್ 8th question. ರಮೇಶ್ ನಂಬರ್ ಆಫ್ ಪೆನ್ಸಿಲ್ಸ್. ಸೊ ರಮೇಶ್ದು ಈ ಥರ ಮಾಡ್ತಾ ಹೋಗೋಣ. ರಮೇಶ್ ಅಂತ ಬರ್ಕೊಂಡು ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್, ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್ ಎಷ್ಟಿದೆ? ಟೋಟಲ್ ಪೆನ್ಸಿಲ್ಸ್ 20. ಈಗ ಈ ಒಂದು ಫ್ರ್ಯಾಕ್ಷನ್ ಬರಿಬೇಕು ಅಂದರೆ ಅವ್ರು ಎಷ್ಟು ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿರಬೇಕು. ಯೂಸ್ಡ್ ಪೆನ್ಸಿಲ್ಸ್ how much? 10 ಯೂಸ್ ಮಾಡಿದ್ದಾರೆ. ಸೊ ಫ್ರ್ಯಾಕ್ಷನ್ ಆಫ್ ಯೂಸ್ಡ್ ಪೆನ್ಸಿಲ್ ಈಸ್ ಈಕ್ವಲ್ಸ್ ಟು ಟೋಟಲ್ ಯಾವಾಗಲೂ ಡಿನಾಮಿನೇಟರಲ್ಲಿ ಬರಿತೀವಿ, ದಟ್ ಈಸ್ 20. ಯೂಸ್ ಮಾಡಿರೋ ಅಂಥ ಪೆನ್ಸಿಲು 10. ಸೊ ವಿ ವಿಲ್ ರೈಟ್ ಇಟ್ ಇನ್ ನ್ಯೂಮರೇಟರ್. 0 0 gets cancels, it will become 1/2. Is this clear? So next ಯಾರಿರೋದು? ಶೀಲು. ಸೊ ಅವಳ ಹತ್ರ ಎಷ್ಟು ಪೆನ್ಸಿಲ್ಸ್ ಇದೆ? ಟೋಟಲ್ ಪೆನ್ಸಿಲ್ಸ್ ಹೌ ಮಚ್ ಶಿ ಹ್ಯಾಡ್? 50. ಇದೇ ಥರ ಸಿಮಿಲರ್ ಆಗಿ ಮಾಡ್ಕೊಳ್ತಾ ಹೋಗಬೇಕು. ಯೂಸ್ಡ್ ಪೆನ್ಸಿಲ್ಸ್ ಶೀಲು ಎಷ್ಟು ಯೂಸ್ ಮಾಡಿದ್ದಾಳೆ? 25. ಯೂಸ್ಡ್ ಪೆನ್ಸಿಲ್ ಈಸ್ 25. What we have to find? Fraction of used pencil. Fraction of used pencil. ಹೆಂಗೆ ಮಾಡ್ತೀವಿ? ಟೋಟಲ್ನ ಡಿನಾಮಿನೇಟರಲ್ಲಿ ಬರಿತೀವಿ, ಯೂಸ್ ಮಾಡಿರೋದನ್ನ ನ್ಯೂಮರೇಟರಲ್ಲಿ ಬರಿತೀವಿ. 25 ಆ್ಯಂಡ್ 50. ಈಗ ಏನು ಮಾಡಬೇಕು? ಡಿವೈಡ್ ಮಾಡಬೇಕು. ಹೆಂಗೆ ಡಿವೈಡ್ ಮಾಡ್ತೀರಿ? 25 ಆ್ಯಂಡ್ 50 25 ಟೇಬಲಲ್ಲೇ ಹೋಗುತ್ತೆ. 25 ಟೇಬಲ್ ಯಾರಿಗೂ ಬರಲ್ಲ ಅಂದ್ಕೊಂಡ್ರು, ಬಟ್ 25 1s are 25. 25ನ ಡಬಲ್ ಮಾಡಿದ್ರೆ 50 ಬರುತ್ತೆ ಅಲ್ವಾ, ಅದು ಗೊತ್ತಾಗುತ್ತೆ. ಸೊ ಡೈರೆಕ್ಟಾಗಿ 25ಇಂದನೇ ಡಿವೈಡ್ ಮಾಡೋಣ. ಫ್ರ್ಯಾಕ್ಷನ್ನ ಸಿಂಪ್ಲಿಫೈ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. 25 1s are 25, 25 2s are 50. ಅದು ಏನಾದರೂ ಡೌಟ್ ಇದ್ದರೆ 50 ಹೆಂಗೆ ಬರುತ್ತೆ ಅಂತ. ಸೊ see, let's multiply 25 into 2. 2 5s are 10, 1 carry, 2 2s are 4 plus 1 5. 25ನ 2 ಇಂದ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್? 50. ಸೊ here
we written like this. Next we have Jamal. Jamal, total pencils is equals to 70, sorry, total pencils is equals to 80, and how much he used up? He used 40 pencils. Used pencil is equals to 40. What we have to find? Fraction of used pencil. How much it will become? 40 by 80. 0, 0 gets cancelled. 4 by 8. 4 and 8 ಎರಡು 4 ಟೇಬಲಿಂದಾನೇ ಹೋಗುತ್ತೆ. 4 1s are 4 and 4 2s are 8. Answer is 1 by 2. See, observe the 3 answers. Here it is 1 by 2. Here also it is 1 by 2. And here also it is 1 by 2. ಅವ್ರು ಏನು ಕೇಳಿದ್ರೆ ಚೆಕ್ ಇಫ್ ಈಚ್ ಯೂಸ್ಡ್ ಅಪ್ ಆ್ಯನ್ ಈಕ್ವಲ್ ಫ್ರ್ಯಾಕ್ಷನ್. ಎಲ್ಲರೂ ಈಕ್ವಲ್ ಫ್ರ್ಯಾಕ್ಷನಲ್ಲೇ ಯೂಸ್ ಮಾಡಿದ್ದಾರೆ ಅಂತ. ಹೌದಲ್ವಾ, ಎಲ್ಲರೂ ಈಕ್ವಲ್ ಫ್ರ್ಯಾಕ್ಷನಲ್ಲೇ ಯೂಸ್ ಮಾಡಿದ್ದಾರೆ. ಅವ್ರ ಹತ್ರ 20 ಇದ್ದರೆ ಅದರಲ್ಲಿ ಹಾಫ್ 10, 50 ಇದ್ರಲ್ಲೇ ಅದರಲ್ಲಿ ಹಾಫ್ 25, 80 ಇದ್ದರೆ ಅದರಲ್ಲಿ ಹಾಫ್ 40. ಅವ್ರ ಹತ್ರ ಎಷ್ಟು ಇದೆ ಅದರಲ್ಲಿ ಹಾಫ್ನ ಯೂಸ್ ಮಾಡಿದ್ದಾರೆ. ಸೊ ಏನು ಹೇಳ್ಬೋದು? ದೇರ್ ಫೋರ್ ಎಸ್, each used up an equal fraction. This is the complete solution of 8th question. Is this clear? How to solve the problem? Let's take 9th question now. Match the equivalent fractions and write 2 more for each ಅಂತ ಹೇಳಿದ್ದಾರೆ. ಸೊ ಮ್ಯಾಚ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್. ಈ ಕಡೆ ರೈಟ್ ಸೈಡಲ್ಲಿ ಒಂದಷ್ಟು ಕಾಲಮ್ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಲ್ಲಿ ಒಂದಷ್ಟು ಕಾಲಮ್ ಕೊಟ್ಟಿದ್ದಾರೆ. ಅದನ್ನ ಮ್ಯಾಚ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಮ್ಯಾಚ್ ಅಂದರೆ ನೀವು ಈ ಕಡೆ ನೋಡಿರಿ, ರೈಟ್ಸ್ ಫಸ್ಟ್ ಕಾಲಮಲ್ಲಿ ಏನಾಗಿದೆ, ದೊಡ್ಡ ನಂಬರ್ಸ್ ಕೊಟ್ಟಿದ್ದಾರೆ. ಅದನ್ನ ಸಾಲ್ವ್ ಮಾಡಿದ್ರೆ ಸ್ಮಾಲರ್ ನಂಬರ್ಸ್ ಬರುತ್ತೆ, ಅದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಲೆಟರ್ಸ್ ರೈಟ್ ದ ಫಸ್ಟ್ ಕಾಲಮ್. 250 by 400. Next, second one, 180 by 200. Third one, 660 divided by 990. And fourth, 180 by 360. Next, fifth, 220 divided by 550. ಏನು ಕೇಳ್ತಾ ಇದೆ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸರ್ 0 0 ಯಾವಾಗಲೂ ಈಕ್ವಲ್ ಝೀರೋಸ್ ಇದ್ದರೆ ಕ್ಯಾನ್ಸಲ್ ಮಾಡ್ಕೊಳ್ತೀವಿ. ಉಳಿದಿದ್ದು ಏನು? 25 and 40. 25 and 40 5 ಟೇಬಲಿಂದ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಲೆಟ್ಸ್ ಡಿವೈಡ್ ಇಟ್ ಬೈ 5. 5 5s are 25, 5 8s are 40. 5 by 8, 5 by 8 ಈ ಕಡೆ ಯಾವ ಕಾಲಮಲ್ಲಿ ಇದೆ ನೋಡಿರಿ, ದಟ್ ಈಸ್ ಡಿ. ಫಸ್ಟ್ ಒನಿಗೆ ಆನ್ಸರ್ ಏನಾಯಿತು? ಡಿ. ನೆಕ್ಸ್ಟ್ ಹಿಯರ್ 0 0 ಕ್ಯಾನ್ಸಲ್ ಆಗುತ್ತೆ. 18 by 20, 18 and 20 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 2 ಇಂದ ಡಿವೈಡ್ ಆಗುತ್ತೆ. ಸೊ 2 9s are 18 and 2 10s are 20. 9 by 10 ಯಾವುದಿದೆ? ಆಪ್ಷನ್ ಇ. ನೆಕ್ಸ್ಟ್ 660 by 99. ಸೊ 0 0 ಕ್ಯಾನ್ಸಲ್ ಆದರೆ 66 by 99. ಎರಡನ್ನೂ ಯಾವ ನಂಬರಿಂದ ಡಿವೈಡ್ ಮಾಡ್ತೀವಿ? 2 11ಇಂದ ಮಾತ್ರ ಡಿವೈಡ್ ಆಗುತ್ತೆ. ಅದು 3ಇಂದ ಆಗುತ್ತೆ, ಸುಮ್ಮನೆ ಕಾಂಪ್ಲಿಕೇಶನ್ ಆಗುತ್ತೆ. ಲೆಟ್ಸ್ ಟೇಕ್ 11. 11ಇಂದ ಡಿವೈಡ್ ಮಾಡೋಣ. 11 6 66. 11 6 66 and 11 9s are 99.
6/9 6/9 ಆಪ್ಷನಲ್ಲಿ ಇಲ್ಲ. ಸೊ 6/9 ಅಗೇನ್ ಯು ಕ್ಯಾನ್ ಸಿಂಪ್ಲಿಫೈ. 6 ಆ್ಯಂಡ್ 9 ಯಾವುದರಿಂದ ಡಿವೈಡ್ ಮಾಡ್ಬೋದು? 3 ಇಂದ ಡಿವೈಡ್ ಮಾಡ್ಬೋದು. ಸೊ 3 2s are 6 and 3 3s are 9. Here 2/3 we will get 2/3 is A. Next 180/360. 0 0 ಕ್ಯಾನ್ಸಲ್ ಆಗುತ್ತೆ. 18/36. 18 ಆ್ಯಂಡ್ 36 ಯಾವ ಟೇಬಲಲ್ಲಿ ಹೋಗುತ್ತೆ? 9ಇಂದ ಹೋಗುತ್ತೆ. ಸೊ ನೀವೇ ಡಿಸೈಡ್ ಮಾಡಬೇಕು ಯಾವ ಟೇಬಲಿಂದ ಹೋಗುತ್ತೆ ಅಂತ. ಬೈ ಪ್ರಾಕ್ಟೀಸ್ ಅದು ನಿಮಗೆ ಗೊತ್ತಾಗುತ್ತೆ. ಸಡನ್ನಾಗಿ ಹಾಗೆ ಫ್ಲ್ಯಾಶ್ ಆಗೋಲ್ಲ. ಸೊ ನೀವು ತುಂಬ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 9 2s are 18 ಆ್ಯಂಡ್ 9 4s are 36. ಇನ್ನೂ ಡಿವೈಡ್ ಮಾಡ್ಬೋದು. 2 ಆ್ಯಂಡ್ 4ನ ಮತ್ತೆ ಡಿವೈಡ್ ಮಾಡ್ಬೋದು. ಯಾವುದರಿಂದ ಡಿವೈಡ್ ಮಾಡ್ತೀರಿ? 2 ಇಂದನೇ ಡಿವೈಡ್ ಮಾಡ್ತೀರಿ. 2 1s are 2 ಆ್ಯಂಡ್ 2 2s are 4. ಆನ್ಸರ್ ಈಸ್ 1/2. 1/2 is option C. ನೆಕ್ಸ್ಟ್ ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 22/55. 22 ಆ್ಯಂಡ್ 55 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ? 11ಇಂದ ಡಿವೈಡ್ ಆಗುತ್ತೆ. ಸೊ 11 2s are 22 and 11 5s are 55. 2/5 is the answer. See, this is how we will solve. ಸಾಲ್ವ್ ಮಾಡಿ ಮ್ಯಾಚ್ ಮಾಡ್ತಾ ಹೋಗಬೇಕು. ಫಾರ್ ದಿಸ್ ಎಕ್ಸಸೈಸ್ 7.3 ವಿಲ್ ಕಂಪ್ಲೀಟ್. ಲೆಟ್ಸ್ ಟೇಕ್ ನೆಕ್ಸ್ಟ್ ಕಾನ್ಸೆಪ್ಟ್. ದಟ್ ಈಸ್ like fractions and unlike fractions. Like fractions and unlike fractions. Let's discuss what is like fractions. So say the definition first. Fractions with same denominator. Fractions with same denominator are called fractions with same denominator are called like fractions. ಎಕ್ಸಾಂಪಲ್ ಮೀನಿಂಗ್ ಗೊತ್ತಾಯ್ತಲ್ಲ. ಫ್ರ್ಯಾಕ್ಷನ್ಸ್ ಯಾವ ಫ್ರ್ಯಾಕ್ಷನ್ಸಿಗೆ ಡಿನಾಮಿನೇಟರ್ ಸೇಮ್ ಇರುತ್ತೆ ಆ ಥರ ಫ್ರ್ಯಾಕ್ಷನ್ಸ್ನ ನಾವೇನು ಹೇಳ್ತೀವಿ? ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ 1/15 2/15 3/15 ಆ್ಯಂಡ್ 4/15 ಇಲ್ಲಿ ಎಲ್ಲ ಡಿನಾಮಿನೇಟರ್ಸಲ್ಲಿ ನಂಬರ್ ಚೇಂಜ್ ಇದೆ. ನಂಬರ್ ಸೇಮ್ ಇದೆ. ಡಿನಾಮಿನೇಟರ್ಸ್ ಎಲ್ಲ 15 15 15 ಇದೇ ಥರ ಡಿನಾಮಿನೇಟರ್ ಸೇಮ್ ಇದ್ದರೆ ಏನು ಹೇಳ್ತೀವಿ? ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು ಅಂದರೆ, ಇಲ್ಲಿ ವಿತ್ ಸೇಮ್ ಡಿನಾಮಿನೇಟರ್ ತೊಗೊಂಡಿದ್ವಿ. ಅನ್ಲೈಕ್ ಫ್ರ್ಯಾಕ್ಷನ್ಸಲ್ಲಿ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ನ್ಯೂಮರೇಟರ್. ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ನ್ಯೂಮರೇಟರ್ ಅಂತ ಹೇಳ್ಬೋದು. ಆರ್ ಎಲ್ಸ್ ಈಗ ಡಿನಾಮಿನೇಟರಲ್ಲಿ ನೋಡಿರಿ ನಾವೇನು ಹೇಳ್ತಿದ್ದೀವಿ? ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ಡಿನಾಮಿನೇಟರ್ ಆರ್ ಕಾಲ್ಡ್ ಲೈಕ್ ಫ್ರ್ಯಾಕ್ಷನ್. ಡಿನಾಮಿನೇಟರ್ ಸೇಮ್ ಇದ್ದರೆ ಸಾಕು. ನ್ಯೂಮರೇಟರ್ ಸೇಮ್ ಇದ್ದರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಅದನ್ನ ನಾವು ಏನೂ ಕಂಪೇರ್ ಮಾಡಲ್ಲ, ಓನ್ಲಿ ಡಿನಾಮಿನೇಟರ್ನ ಕಂಪೇರ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ನ್ಯೂಮರೇಟರ್ ಅಂತ ಹೇಳೋ ಬದಲು ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ಡಿನಾಮಿನೇಟರ್ಸ್. ಇಲ್ಲಿ ಸೇಮ್ ಡಿನಾಮಿನೇಟರ್ ತೊಗೊಂಡಿದ್ದೀವಿ, ಇಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್ ತೊಗೊಂಡು ಆರ್ ಕಾಲ್ಡ್ unlike fractions.
unlike fractions. ಅರ್ಥ ಆಗ್ತಿದೆನಾ? ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ಡಿನಾಮಿನೇಟರ್. ಸೊ ಇದರಲ್ಲಿ 2 ಕ್ಯಾಟಗರಿ ತೊಗೋಬೋದು ನೀವು. ಅನ್ಲೈಕ್ ಫ್ರ್ಯಾಕ್ಷನ್ಸ್ ನಮಗೆ ಒಂದೇ ಒಂದು ಕಂಡೀಷನ್ ಇರೋದು ಡಿಫ್ರೆಂಟ್ ಡಿನಾಮಿನೇಟರ್ ಇರಬೇಕು ಅಂತ. ಬಟ್ ನ್ಯೂಮರೇಟರ್ ಸೇಮ್ ಇದ್ರೂ ಇರ್ಬೋದು, ಸೇಮ್ ಇಲ್ಲದೇನೂ ಇರ್ಬೋದು. ಅನ್ಲೈಕ್ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ನ್ಯೂಮರೇಟರ್. ಡಿನಾಮಿನೇಟರ್ ಡಿಫ್ರೆಂಟ್ ಇರಬೇಕು ಅನ್ನೋದು ಕಂಪಲ್ಸರಿ ಕಂಡೀಷನ್. ಸೊ ನ್ಯೂಮರೇಟರ್ ಸೇಮ್ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸೇಮ್ ನ್ಯೂಮರೇಟರ್. ಈಗ ಇದಕ್ಕೆ ಎಕ್ಸಾಂಪಲ್ ಬರಿಬೋದು ನಾವು. ಸೇಮ್ ನ್ಯೂಮರೇಟರ್ ಇರಬೇಕು ಅಂದರೆ 1/15 ಆ್ಯಂಡ್ 2/16. ಕಂಡೀಷನ್ ಏನು? ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದ ತಕ್ಷಣ ನಾವೇನು ಹೇಳ್ತೀವಿ? ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಜಸ್ಟ್ ಡಿನಾಮಿನೇಟರ್ ಸೇಮ್ ಇದ್ದರೆ ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಏನು ಹೇಳ್ತೀವಿ? ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ನ್ಯೂಮರೇಟರ್ನ ನೋಡಿ ಡಿಸೈಡ್ ಮಾಡೋ ಹಾಗಿಲ್ಲ. ಸೊ ನೀವು ಇನ್ನೂ ಒಂದು ಎಕ್ಸಾಂಪಲ್ನ ತೊಗೋಬೋದು. ಸೇಮ್ ನ್ಯೂಮರೇಟರ್ ಇದ್ದರೆ ವಿತ್ ಡಿಫ್ರೆಂಟ್ ನ್ಯೂಮರೇಟರ್ ಇದ್ರೂ ಬರಿಬೋದು. ವಿತ್ ಡಿಫ್ರೆಂಟ್ ನ್ಯೂಮರೇಟರ್ ಡಿಫ್ರೆಂಟ್ ಇದ್ದರೆ ಅದು ಕೂಡ ಅನ್ಲೈಕ್ ಫ್ರ್ಯಾಕ್ಷನ್ನೇ ಆಗುತ್ತೆ. ಸಿ 2/15 ಆ್ಯಂಡ್ 2/16. ಸಿ ಇದನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ ಅಂತಲೇ ಹೇಳ್ತೀವಿ. ಅನ್ಲೈಕ್ ಫ್ರ್ಯಾಕ್ಷನು ಲೈಕ್ ಫ್ರ್ಯಾಕ್ಷನ್ನು ಡಿಸೈಡಿಂಗ್ ಫ್ಯಾಕ್ಟರು ಡಿನಾಮಿನೇಟರ್ ಮಾತ್ರ. ನೀವು ನ್ಯೂಮರೇಟರ್ನ ನೋಡಿ ಇದು ಯಾವ ಫ್ರ್ಯಾಕ್ಷನ್ ಅಂತ ಹೇಳಂಗಿಲ್ಲ. ಸಿ ಜಸ್ಟ್ ಡಿನಾಮಿನೇಟರ್ನ ಅಬ್ಸರ್ವ್ ಮಾಡ್ತೀರಿ. 15, 16 ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ಅನ್ಲೈಕ್ ಫ್ರ್ಯಾಕ್ಷನ್. ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಡಿಫ್ರೆಂಟ್ ಇದೆ, ಅನ್ಲೈಕ್ ಫ್ರ್ಯಾಕ್ಷನ್. ನ್ಯೂಮರೇಟರ್ ಸೇಮ್ ಆದರೂ ಇರಲಿ, ಡಿಫ್ರೆಂಟ್ ಆದರೂ ಇರಲಿ, ಅದನ್ನು ನಾವು ಕನ್ಸಿಡರ್ ಮಾಡಲ್ಲ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ತಗೊಳ್ತೀವಿ. ಡಿನಾಮಿನೇಟರ್ ಸೇಮ್ ಇತ್ತು ಅಂದರೆ ಲೈಕ್ ಫ್ರ್ಯಾಕ್ಷನ್ ಅಂತ ತಗೊಳ್ತೀವಿ. ದಿಸ್ ಇಸ್ ಅಬೌಟ್ ಲೈಕ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಲೆಟ್ಸ್ ಡಿಸ್ಕಸ್ comparison of like fractions and comparison of unlike fractions one by one. Comparing fractions. ಕಂಪ್ಯಾರಿಂಗ್ ಫ್ರ್ಯಾಕ್ಷನ್ಸ್. ಕಂಪ್ಯಾರಿಸನ್ ಗೊತ್ತಿದೆ, ನೀವು ಹೆಂಗೆ ಕಂಪೇರ್ ಮಾಡ್ತೀರಿ? ಐದರ್ ಇಟ್ ಶುಡ್ ಬಿ ಗ್ರೇಟರ್ ಆರ್ ಲೆಸರ್ ಆರ್ ಈಕ್ವಲ್. ಗ್ರೇಟರ್ ಇರ್ಬೋದು ಒಂದು, ಸ್ಮಾಲರ್ ಇರ್ಬೋದು ಒಂದು, ಅಥವಾ ಈಕ್ವಲ್ ಇರ್ಬೋದು. ಅದನ್ನು ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಏನು ಮಾಡೋಣ? ಕಂಪೇರಿಂಗ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ಸ್ನ ಹೇಗೆ ಕಂಪೇರ್ ಮಾಡೋದು? ಫಸ್ಟು ಲೈಕ್ ಫ್ರ್ಯಾಕ್ಷನ್ಸ್ನ ಬರೆಯೋಣ, ಆಮೇಲೆ ಲೈಕ್ ಫ್ರ್ಯಾಕ್ಷನ್ಸ್ನ ಕಂಪೇರ್ ಮಾಡೋಣ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್? ಲೈಕ್ ಫ್ರ್ಯಾಕ್ಷನ್ಸ್ ಮೀನ್ಸ್ ಫ್ರ್ಯಾಕ್ಷನ್ಸ್ ವಿತ್ ಸೇಮ್ ಡಿನಾಮಿನೇಟರ್. ಸೊ ಸೇಮ್ ಡಿನಾಮಿನೇಟರ್ ಇದ್ದರೆ ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನಾವು ಆವಾಗಲೇ ಎಕ್ಸಾಂಪಲ್ ತೊಗೊಂಡಿರೋ ಪ್ರಾಬ್ಲಮ್ನೇ ತೊಗೊಳೋಣ. 2/15. ಸಿ ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ, ಇಲ್ಲೂ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಯಾವ ಥರ ಕಂಪೇರ್ ಮಾಡಬೇಕು ಅಂದರೆ, ಸಿ 15 ಈಗ ನೀವು ಕಂಪೇರ್ ಮಾಡಬೇಕು. ನ್ಯೂಮರೇಟರ್ಸ್ನ ಮಾತ್ರ ಕಂಪೇರ್ ಮಾಡ್ತೀವಿ, ಯಾಕೆಂದರೆ ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ನ ಕಂಪೇರ್ ಮಾಡ್ತೀವಿ. ಲೆಟ್ಸ್ ಕಂಪೇರ್ 1 and 2. 1 and 2ನಲ್ಲಿ ಗ್ರೇಟರ್ ನಂಬರ್ ಯಾವುದು? 2 ಈಸ್ ಅ ಗ್ರೇಟರ್ ನಂಬರ್. ಸೊ ಲೆಟ್ಸ್ ಯೂಸ್ ದಿಸ್ ಸಿಂಬಲ್. ಈ ಕಡೆ 2/15 ಕಡೆ ನಾವು ಸಿಂಬಲ್ ಯೂಸ್ ಮಾಡ್ತೀವಿ. ಸೊ 1/15 ಈಸ್ ಗ್ರೇಟರ್ ದ್ಯಾನ್ 2/15 ಗ್ರೇಟರ್ ದ್ಯಾನ್ 1/15. ಸಿಂಬಲ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿದೆ.
ಗ್ರೇಟರ್ ನಂಬರ್ ಕಡೆ ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ 1/15 ಈಸ್ ಲೆಸ್ ದ್ಯಾನ್ 2/15 ಅಂತಲೂ ಹೇಳ್ಬೋದು, ಅಥವಾ 2/15 ಗ್ರೇಟರ್ ದ್ಯಾನ್ 1/15 ಅಂತ ಹೇಳ್ತೀವಿ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. 7/10 ಆರ್ 8/10. ಇಲ್ಲೂ ಅಷ್ಟೇ ಡಿನಾಮಿನೇಟರ್ ಸೇಮ್ ಇದೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಜಸ್ಟ್ ಲೆಟ್ಸ್ ಕಂಪೇರ್ ನ್ಯೂಮರೇಟರ್ಸ್ 7 and 8. 7 and 8 ಗ್ರೇಟರ್ ನಂಬರ್ ಯಾವುದು? 8 ಆಗುತ್ತೆ. ಸೊ 8 ಕಡೆ ನಾವು ಗ್ರೇಟರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಅ 7/10 ಲೆಸ್ ದ್ಯಾನ್ 8/10. ಈಸ್ ದಿಸ್ ಕ್ಲಿಯರ್? ಹೌ ಟು ಕಂಪೇರ್ ದ ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ಸ್ ಹೆಂಗೆ ಕಂಪೇರ್ ಮಾಡ್ತೀವಿ? ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಡಿನಾಮಿನೇಟರ್ ಸೇಮ್ ಇರುತ್ತೆ, ನ್ಯೂಮರೇಟರ್ನ ಕಂಪೇರ್ ಮಾಡ್ತೀವಿ. ನ್ಯೂಮರೇಟರ್ಲಿ ಗ್ರೇಟರ್ ಇರೋ ಕಡೆ ಗ್ರೇಟರ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಇದು ನೀವು ಮುಂಚೆ ಎಲ್ಲ ಹಿಂಗೆ ಮಾಡ್ತಿದ್ರಲ್ಲ ಅದೇ ಥರನೇ. ಲೆಟ್ಸ್ ಟೇಕ್ ಕಂಪೇರಿಂಗ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಈಗ ಲೈಕ್ ಫ್ರ್ಯಾಕ್ಷನ್ಸ್ ಡಿಸ್ಕಸ್ ಮಾಡಿದ್ವಿ. ಲೆಟ್ಸ್ ಡಿಸ್ಕಸ್ ಅನ್ಲೈಕ್ ಫ್ರ್ಯಾಕ್ಷನ್. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಏನು? ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ಡಿನಾಮಿನೇಟರ್. ಸೊ ಇದರಲ್ಲಿ ನಾವು ಸೇಮ್ ನ್ಯೂಮರೇಟರ್ ಇದ್ದರೆ ಹೆಂಗೆ ಕಂಪೇರ್ ಮಾಡೋದು, ಡಿಫ್ರೆಂಟ್ ನ್ಯೂಮರೇಟರ್ ಇದ್ದರೆ ಹೆಂಗೆ ಕಂಪೇರ್ ಮಾಡೋದು ನೋಡೋಣ. ಸೇಮ್ ನ್ಯೂಮರೇಟರ್. ಅನ್ಲೈಕ್ ಅಂದರೆ ಒಂದು ಕಂಡೀಷನ್ ಏನು, ಡಿನಾಮಿನೇಟರ್ ಡಿಫ್ರೆಂಟಾಗಿ ಇರಬೇಕು ಅಂತ. 1/15 ಆ್ಯಂಡ್ 1/16. ಸೊ ಇದು ಅನ್ಲೈಕ್ ಫ್ರ್ಯಾಕ್ಷನ್. ಯಾಕೆ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್ ಆಗಿದೆ. ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಏನು ಹೇಳ್ತೀವಿ? ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ಕಂಪೇರ್ ಮಾಡಬೇಕು ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ನ ಹೆಂಗೆ ಕಂಪೇರ್ ಮಾಡ್ತೀವಿ ಅಂತ. ಸಿ, ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದರೆ ನಾವು ಜಸ್ಟ್ ಪ್ರೊಸೆಸ್ ಉಲ್ಟಾ ಆಗುತ್ತೆ. ನಾವು ಪ್ರೀವಿಯಸ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದರೆ ಗ್ರೇಟರ್ ನಂಬರ್ ಗ್ರೇಟರೇ ಆಗಿರುತ್ತೆ, ಸ್ಮಾಲರ್ ನಂಬರ್ ಸ್ಮಾಲರೇ ಆಗಿರುತ್ತೆ. ಬಟ್ ಹಿಯರ್ ನ್ಯೂಮರೇಟರ್ ಸೇಮ್ ಇದ್ದಾಗ ಹೆಂಗೆ ಕಂಪೇರ್ ಮಾಡ್ತೀವಿ ಅಂದರೆ, ಸಿ, ನ್ಯೂಮರೇಟರ್ ಸೇಮ್ ಇದೆ. ಈಗ 15 and 16 ಕಂಪೇರ್ ಮಾಡಿರಿ. 15 and 16 16 ಗ್ರೇಟರ್ ಆಗುತ್ತೆ. ಬಟ್ ಈ ಥರ ಕಂಪ್ಯಾರಿಸನಲ್ಲಿ ಏನು ಮಾಡ್ತೀವಿ ಅಂದರೆ, ನ್ಯೂಮರೇಟರ್ ಸೇಮ್ ಇದ್ದಾಗ 15 ವಿಲ್ ಬಿಕಮ್ ಗ್ರೇಟರ್. 15 ಗ್ರೇಟರ್ ಆಗುತ್ತೆ. ಸ್ಮಾಲರ್ ಡಿನಾಮಿನೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಸ್ಮಾಲರ್ ಡಿನಾಮಿನೇಟರ್ ಯಾವುದಿರುತ್ತೆ ಆ ಫ್ರ್ಯಾಕ್ಷನ್ನು ಗ್ರೇಟರ್ ಆಗಿರುತ್ತೆ. ಈಸ್ ದಿಸ್ ಕ್ಲಿಯರ್? ಸೊ 1/15 ವಿಲ್ ಬಿಕಮ್ ಗ್ರೇಟರ್. ಐ ವಿಲ್ ರಿಪೀಟ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಡಿನಾಮಿನೇಟರ್ ಸೇಮ್ ಇತ್ತು. ಆಗ ಏನಾಗ್ತಿತ್ತು ಅಂದರೆ ದ ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ನ್ಯೂಮರೇಟರ್ ಯಾವುದು ಗ್ರೇಟರ್ ಇರ್ತಿತ್ತೋ ಅದೇ ಗ್ರೇಟರ್ ಫ್ರ್ಯಾಕ್ಷನ್ ಆಗ್ತಿತ್ತು. ಬಟ್ ಹಿಯರ್ ಸ್ಮಾಲರ್ ಡಿನಾಮಿನೇಟರ್ ಯಾವುದು ಸ್ಮಾಲ್ ಇರುತ್ತೆ ಅದು ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. 2/10 and 3/15. See, ಸೇಮ್ ನ್ಯೂಮರೇಟರ್ ತಗೊಳಕ್ಕೆ ಹೇಳಿದ್ದಾರೆ. ಸೊ ನ್ಯೂಮರೇಟರ್ ಸೇಮ್ ತಗೊಳ್ಳೋಣ. ಸಿ, ನ್ಯೂಮರೇಟರ್ ಸೇಮ್ ಇದೆ. ನ್ಯೂಮರೇಟರ್ ಸೇಮ್ ಇದ್ದಾಗ ಕಂಡೀಷನ್ ಏನು ಅಂದರೆ ಸ್ಮಾಲರ್ ಡಿನಾಮಿನೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಇಲ್ಲಿ ಸ್ಮಾಲರ್ ಡಿನಾಮಿನೇಟರ್ ಯಾವುದು? 10 and 15 10 ಸ್ಮಾಲರ್ ಆಗುತ್ತೆ. ಸೊ 2/10 ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಈ ಕಡೆ ನಾವು ಓಪನ್ ಎಂಡೆಡ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ 2/10 ಗ್ರೇಟರ್ ದ್ಯಾನ್ 2/15. ಅರ್ಥ ಆಯ್ತಾ? ಡಿನಾಮಿನೇಟರ್ ಸೇಮ್ ಇದ್ದಾಗ ಹೆಂಗೆ ಮಾಡ್ತಿದ್ರಿ? ಗ್ರೇಟರ್ ನ್ಯೂಮರೇಟರ್ ವಿಲ್ ಬಿ ಗ್ರೇಟರ್ ಫ್ರ್ಯಾಕ್ಷನ್. ಸೊ ಹಿಯರ್ ಏನಾಗುತ್ತೆ? ಸ್ಮಾಲರ್ ನ್ಯೂಮರೇಟರ್ ವಿಲ್ ಬಿಕಮ್ ಗ್ರೇಟರ್ ಫ್ರ್ಯಾಕ್ಷನ್ಸ್. ಇದು ಸೇಮ್ ನ್ಯೂಮರೇಟರ್ ಇದ್ದಾಗ. ಸೊ ಸೇಮ್ ಡಿಫ್ರೆಂಟ್ ಡಿನಾಮಿನೇಟರ್ ಇದ್ದಾಗ ಹೆಂಗೆ ಮಾಡೋದು? ಡಿಫ್ರೆಂಟ್ ಡಿನಾಮಿನೇಟರ್. ಸೊ ಡಿಫ್ರೆಂಟ್ ಡಿನಾಮಿನೇಟರ್ ಡಿಫ್ರೆಂಟ್ ಇದ್ದಾಗ ಹೆಂಗೆ ಮಾಡ್ತೀರಿ ಅಂದರೆ, ಸೊ ಲೆಟ್ಸ್ ಕಂಪೇರ್. ನಮಗೆ ಆಲ್ರೆಡಿ ಗೊತ್ತಿದೆ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್ ಇರಬೇಕು ಅಂತ.
ಇಲ್ಲಿ ಡಿಫ್ರೆಂಟ್ ನ್ಯೂಮರೇಟರ್ ತೊಗೊಂಡು, ಇಲ್ಲಿ ಸೇಮ್ ನ್ಯೂಮರೇಟರ್ ತೊಗೊಂಡಿದ್ವಿ, ಇಲ್ಲಿ ಡಿಫ್ರೆಂಟ್ ನ್ಯೂಮರೇಟರ್ ತೊಗೊಂಡು. ಆಲ್ರೆಡಿ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಡಿನಾಮಿನೇಟರ್ ಡಿಫ್ರೆಂಟ್ ಇರುತ್ತೆ, ಮತ್ತು ಇಲ್ಲಿ ನ್ಯೂಮರೇಟರ್ನು ಡಿಫ್ರೆಂಟ್ ತೊಗೊಳಕ್ಕೆ ಹೇಳಿದ್ದಾರೆ. ಸೊ ಹೆಂಗೆ ತೊಗೊಳ್ತೀವಿ, so let's take one example. 4/5 and 5/6. ಈಗ ಇದನ್ನ ಕಂಪೇರ್ ಮಾಡಬೇಕು. ಸಿ ಇಲ್ಲಿ 4 and 5, 5 and 6 ನ್ಯೂಮರೇಟರು ಸೇಮ್ ಇಲ್ಲ, ಡಿನಾಮಿನೇಟರು ಸೇಮ್ ಇಲ್ಲ. ಈ ಥರ ಇದ್ದಾಗ ಏನು ಮಾಡ್ತಾ ಹೋಗ್ತೀವಿ ಅಂದರೆ, ಐ ಶೋ ಹೌ ಟು ಸಾಲ್ವ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. 4/5 and 5/6 ಈಗ ಕಂಪೇರ್ ಮಾಡಬೇಕು ಅಂದರೆ, ಸೊ ಲೆಟ್ಸ್ ಟೇಕ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀವಿ. 4ಗೆ 2ಇಂದ ಮಲ್ಟಿಪ್ಲೈ ಮಾಡ್ತೀವಿ. 4 2s 8 ಆ್ಯಂಡ್ 5 2s 10. ಆ್ಯಂಡ್ ಹಿಯರ್ ಆಲ್ಸೋ ಗೊತ್ತಾಗ್ತಿದೆ ನಾವು 4ಗೆ ಎರಡೂ ಕಡೆ 2ಇಂದ ಮಲ್ಟಿಪ್ಲೈ 4 2s 8 ಆ್ಯಂಡ್ 5 2s 10. ಹಿಯರ್ ಆಲ್ಸೋ 5 ಎಲ್ಲದಕ್ಕೂ 2ಇಂದ ಮಲ್ಟಿಪ್ಲೈ ಮಾಡ್ತೀವಿ. 5 2s 10, 6 2s 12. ಲೈಕ್ ದಟ್ ಈಗ 2ಇಂದ ಆಯಿತು. ನೆಕ್ಸ್ಟ್ 3ಇಂದ ಮಲ್ಟಿಪ್ಲೈ ಮಾಡ್ತೀವಿ. 4 3s 12 ಆ್ಯಂಡ್ 5 3s 15. ನೆಕ್ಸ್ಟ್ 5 3s 15, 6 3s 18. ಚೆಕ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದು ಸ್ಟೆಪ್ ಆದಾಗೂ ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲಾದರೂ ಡಿನಾಮಿನೇಟರ್ ಸೇಮ್ ಇದೆನಾ ಈಗ ಇದು ಕಂಪೇರ್ ಮಾಡಿದಾಗ, ಇಲ್ಲ. ಸೊ ಮತ್ತೆ ಕಂಟಿನ್ಯೂ ಮಾಡ್ತೀವಿ. 4 4s 16, 5 4s 20, and here 5 4s 20 and 6 4s 24. ನೆಕ್ಸ್ಟ್ ಹೀಗೆ ಬರೀತಾ ಹೋಗ್ತೀವಿ. 4 5s 20 and 5 5s 25. ಅಬ್ಸರ್ವ್ ಹಿಯರ್. ಈಗ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ಮೇಲೆ ಸಿ ಇಲ್ಲಿ 20 ಇದೆ, ಇಲ್ಲೂ 20 ಇದೆ. ನ್ಯೂಮರೇಟರ್ ಸೇಮ್ ಇದೆ. 20/25 ಇಲ್ಲಿ 20/24 ಇದೆ. ಲೆಟ್ಸ್ ಟೇಕ್ ದಿಸ್ ಥಿಂಗ್ಸ್. 20/25 and 20/24. So how will you compare? When numerators are same, smaller denominator will become greater fraction. So smaller denominator ಅಂದರೆ 24. ಸೊ ಇದು ಏನಾಗುತ್ತೆ, ಗ್ರೇಟರ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ದಿಸ್ ಈಸ್ ಕಂಪೇರಿಂಗ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್. ಅನ್ಲೈಕ್ ಫ್ರ್ಯಾಕ್ಷನಲ್ಲಿ ಡಿಫ್ರೆಂಟ್ ಡಿನಾಮಿನೇಟರ್ ಇರೋದು ಕಂಪೇರ್ ಮಾಡೋದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಇದೆ. ಅದನ್ನ ಹೆಂಗೆ ಮಾಡೋದು ಅಂತ ತಿಳ್ಕೊಬೇಕು. ಸಿ ಡಿಫ್ರೆಂಟ್ ಡಿನಾಮಿನೇಟರ್ ಇದ್ದರೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಐದರ್ ನ್ಯೂಮರೇಟರ್ ಸೇಮ್ ಬರೋ ತನಕ ಆರ್ ಡಿನಾಮಿನೇಟರ್ ಯಾವುದಾದ್ರೂ ಒಂದು ಸೇಮ್ ಬಂತು ಅಂದರೆ ನಮಗೆ ಕಂಪ್ಯಾರಿಸನ್ ಮೆಥಡ್ ಗೊತ್ತಿದೆ. ಸೇಮ್ ಡಿನಾಮಿನೇಟರ್ ಇದ್ದಾಗ ಗೊತ್ತು, ಸೇಮ್ ನ್ಯೂಮರೇಟರ್ ಇದ್ದಾಗನೂ ಗೊತ್ತು. ಸೊ ಅದಕ್ಕೆ ಸೇಮ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬರೋ ತನಕ ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ ಕಂಪೇರ್ ಮಾಡ್ತೀವಿ. ಕಂಪ್ಯಾರಿಸನಲ್ಲಿ 3 ಟೈಪ್ಸ್ ಆಫ್ ಕಂಪ್ಯಾರಿಸನ್. ಒಂದು ಸೇಮ್ ನ್ಯೂಮರೇಟರ್ ಇದ್ದಾಗ, ಇನ್ನೊಂದು ಸೇಮ್ ಡಿನಾಮಿನೇಟರ್ ಇದ್ದಾಗ, ಇನ್ನೂ ಒಂದು ಮೆಥಡು ಡಿಫ್ರೆಂಟ್ ಡಿನಾಮಿನೇಟರ್ ಆ್ಯಂಡ್ ಡಿಫ್ರೆಂಟ್ ನ್ಯೂಮರೇಟರ್. ಎರಡೂ ಡಿಫ್ರೆಂಟ್ ಇದ್ದಾಗ ಈ ಥರ ಮಾಡ್ತೀವಿ. So thank you students. Let's discuss remaining problems in the next class. Thank you.